ಶಿವೋಹಂ ಶಿವೋಹಂ ಮನೋಬುದ್ಧ್ಯಹಂಕಾರ ಚಲೋ ಐತಿ ಚಿತ್ತಾನಿನಾಹಂ ಚಲೋ ಐತಪ್ಪ. ನ ಚ ಶ್ರೋತ್ರ ಜಿಹ್ವೆ ನ ಚ ಗ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಈ ಭೂಮಿಯ ಮೇಲೆ ಅವತರಿಸಿ ಹೋದಂತಹ ಎಲ್ಲ ಶಿವಯೋಗಿಗಳ ಮಹಾತ್ಮರ ಸಂತರ ಪಾದಕ್ಕೆ ಅಣಿಮಡಿದು ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪೂಜ್ಯರ ಪಾದಕ್ಕೂ ನಮಸ್ಕರಿಸಿ ನನ್ನ ಎದುರಿಗೆ ಕುಳಿತಿರ್ತಕ್ಕಂಥ ಎಲ್ಲ ಅಧ್ಯಾತ್ಮ ಚಿಂತಕರ ಪಾದಗಳಿಗೆ ಚಲೋ ನಮಸ್ಕರಿಸಿ ಚಲೋ ಐತಿ ಬಿಡಪ್ಪ. ಮ್ಯಾತ್ ತೋರ್ಸ ಹನ್ನೆರಡು ಐತೆ ವಿಚಾರಗಳನ್ನು ತಮ್ಮ ಮುಂದೆ ಹೇಳಬೇಕು. ಈ ಭೂಮಿ ಮೇಲೆ ಎರಡು ತರಹದ ಮಹಾತ್ಮರಾಗಿ ಹೋಗ್ತಾರೆ. ಆ ಎರಡು ತರಹದ ಮಹಾತ್ಮರು ಯಾರಪ್ಪ ಅಂತಂದ್ರೆ, ಒಬ್ಬರು ವೈಯಾಕರಣಿಗಳು, ಇನ್ನೊಬ್ಬರು ಮೌನಿಗಳು ಅಂತ ಆಗ್ತಾರೆ. ಮೌನಿಗಳು ಉದಾಹರಣೆ ಗುರುನಾಥರವರು. ಅವರು ಮೌನವಾಗಿ ಇದ್ದುಕೊಂಡನ ಜಗತ್ತಿನ ಕಲ್ಯಾಣವನ್ನು ಮಾಡ್ತಿರ್ತಾರೆ. ಇನ್ನೊಬ್ಬರು ವೈಯಾಕರಣಿಗಳು ಅಂದ್ರೆ ಇವರು ಏನು ಮಾಡ್ತಾರಪ್ಪ ಅಂತಂದ್ರೆ, ಈ ಸಿದ್ದೇಶ್ವರ ಅಪ್ಪವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಈಗ ನೀವು ಅತೀವಿ ಇಲ್ಲಿ ಕುಂತೀವಿ, ಯಾರ್ಯಾರಿಗೆ ಏನಾಗೈತಿಪ್ಪ ಅಂತಂದ್ರೆ 20 ವರ್ಷ 30 ವರ್ಷ 50 ವರ್ಷ 70 80 ವರ್ಷದವ್ರು ನಾವೆಲ್ಲ ಕುಂತೀವಿ ಇಲ್ಲಿ. ಆದ್ರೆ ಒಂದು ದಿನಾರ ನಾವು 5 ನಿಮಿಷ ಜೀವನದೊಳಗೆ, ಒಂದು ದಿನಾರ ನಾವು 5 ನಿಮಿಷ ನಮ್ಮ ಲೌಕಿಕ ವ್ಯವಹಾರವನ್ನು ಇಟ್ಕೊಂಡು ನಾವು ಯಾಕೆ ಈ ಭೂಮಿ ಮ್ಯಾಗ ಹುಟ್ಟಿ ಬಂದಿವಿ, ಯಾಕೆ ನಮಗೆ ಜನನ ಆತು ಅನ್ನುವಂತಹ ವಿಚಾರ ನಾವೇನಾರ ಮಾಡಿವೇನೋ? ಮಾಡಿಲ್ಲ. ಅದು ಸಿದ್ದೇಶ್ವರ ಅಪ್ಪ ಅವ್ರಿಗೆ ಏನಾತಪ್ಪ ಅಂತಂದ್ರೆ, ಅದು ಸಣ್ಣವರಿದ್ದಾಗನ ಆ ಒಂದು ಚಿಂತನೆ ಅವರಲ್ಲಿ ಉದ್ಭವ ಆತು. ಯಾವಾಗಪ್ಪ ಅಂತಂದ್ರೆ, ಅವರು ಮುಲ್ಕಿ ಪರೀಕ್ಷೆ ಬರೆಯಾಕ ಬಿಜಾಪುರಕ್ಕೆ ಹೋಗ್ಬೇಕಾಗಿ ಬಂತ್ರಿ. ಅವ್ರೂರು ಬಿಚ್ಚರಿಗೆ ಮುಲ್ಕಿ ಪರೀಕ್ಷೆ ಬರೆಯಾಕ ಬಿಜಾಪುರದೊಳಗೆ ಒಂದು ಪರೀಕ್ಷಾ ಸೆಂಟ್ರ್ ಇತ್ತು. ಅಲ್ಲಿ ಆ ಶಾಲೆ ಒಳಗೆ ಮುಲ್ಕಿ ಪರೀಕ್ಷೆ ನಡೀತಾ ಇತ್ತು. ಅಲ್ಲೇ ಮಗ್ಲನ ಏನೈತಪ್ಪ ಅಂತಂದ್ರೆ, ಮಲ್ಲಿಕಾರ್ಜುನ ಸ್ವಾಮಿಗಳ ಒಂದು ಪ್ರವಚನ ಕಾರ್ಯಕ್ರಮ ನಡೀತಿದ್ರಿ ಅಲ್ಲಿ. ಇವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಆ ಪರೀಕ್ಷೆಯನ್ನು ಬರೀತಿದ್ರು. ಬರೋದು ಸಾಯಂಕಾಲ ಏನಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ಸ್ವಾಮಿಗಳ ಪ್ರವಚನ ಕೇಳಕ್ಕೆ ಹೋಗ್ತಿದ್ರು. ಅವಾಗ ಏನಾತಪ್ಪ ಅಂತಂದ್ರೆ, ಅವರಲ್ಲಿ ನಾನು ಯಾಕೆ ಹುಟ್ಟಿ ಬಂದೆ, ನಾನು ಏನು ಮಾಡಬೇಕಾಗೈತಿ ಅನ್ನುವಂತಹ ಚಿಂತನೆ ಜಾಗೃತಿಯಾಗಿ ಅವ್ರು ಏನಪ್ಪ ಅಂತಂದ್ರೆ ನಿರಂತರವಾಗಿ ಅವ್ರ ಪರೀಕ್ಷೆ ಮುಗಿದ್ರು ಹೋಗಲಿಲ್ಲ ಅಂತ ಅಂತಾರೆ. ಆಮ್ಯಾಗ ಅವ್ರು ಮಲ್ಲಿಕಾರ್ಜುನ ಅಪ್ಪಾರ ಕರೆಸಿ, ಇವ್ರು ಯಾರು ನೋಡ್ರಪ್ಪ, ಇವ್ರನ್ನ ತಂದೆ ತಾಯಿರನ್ನ ಕರೆಸ್ರಿ, ಆಮ್ಯಾಗ ಏನೈತಿ ಇವ್ರನ್ನ ಶಿಕ್ಷಣನೂ ಕೊಡ್ರಿ, ಆಧ್ಯಾತ್ಮಿಕ ಚಿಂತನೆನೂ ಇವರಿಗೆ ಕೊಡ್ರಿ ಅನ್ನುವಂಥ ವಿಚಾರ ಅವಾಗ ಸಣ್ಣವ್ರಿದ್ದಾಗನ ಅವರಲ್ಲಿ ಉದ್ಭವ ಆಯ್ತು. ಅಂದ್ರೆ ಗುರು ಮೂಲಕ ಪಡ್ಕೊಂಡಂತಹ ಜ್ಞಾನವನ್ನು ಅವರು ಆಮೇಲೆ ಮಲ್ಲಿಕಾರ್ಜುನ ಸ್ವಾಮಿಗಳ ಜೊತೆನೇ ಇದ್ದು ಆ ಜ್ಞಾನವನ್ನು ಪಡ್ಕೊಂಡಾಗ ಏನು ಅವರಲ್ಲಿ ಏನು ದೃಷ್ಟಿಕೋನ ಬರ್ತೈತಿ, ಎಲ್ಲರನ್ನು ನೋಡಿದಾಗ ಈ ಒಂದು ಲೌಕಿಕ ಜೀವನದೊಳಗೆ ಇವರು ಜನನ ಮರಣಗಳಿಂದ ಬಳಲಕತ್ತಾರ, ಇವರನ್ನ ಈ ಜನನ ಮರಣಗಳಿಂದ ಮುಕ್ತರನ್ನಾಗಿ ಮಾಡಬೇಕು ಅನ್ನುವಂತಹ ಕರುಣಾ ದೃಷ್ಟಿ ಸಿದ್ದೇಶ್ವರಪ್ಪ ಅವರಲ್ಲಿ ಜಾಗೃತಿ ಆಗ್ತದೆ. ಆ ಒಂದು ಪ್ರಕಾರ ಏನಪ್ಪ ಅಂತಂದ್ರೆ, ಅವರು ಎಲ್ಲರಿಗೂ ಈ ಒಂದು ಚಿಂತನೆಯನ್ನು ಎಲ್ಲ ಕಡೆ ದೇಶ ವಿದೇಶಗಳಲ್ಲಿ ಭಾರತದಾದ್ಯಂತ ಸಾಕಷ್ಟು ಕಡೆಯವರು ಕರುಣಾ ದೃಷ್ಟಿ ಇಟ್ಕೊಂಡು ಎಲ್ಲ ಭೂಮಿ ಮ್ಯಾಗಿರುವಂತಹ ಜೀವಿಗಳು ನಮ್ಮ ಭಾರತದೊಳಗೆ ಅಷ್ಟೇ ಹೇಳ್ಬೋದಾಗಿತ್ತು ಅವರು. ಆದ್ರೆ ಅವ್ರ ದೃಷ್ಟಿ ಹೆಂಗಿರ್ತೈತಿ, ಮಹಾತ್ಮರ ದೃಷ್ಟಿ ಅಂತಂದ್ರೆ, ಬಸವಣ್ಣನವ್ರು ಹೇಳ್ತಾರೆ ನೋಡ್ರಿ, ಜಗದಗಲ ಮುಗಿಲಗಲ ಮಿಗೆಯಗಲ ಬ್ರಹ್ಮಾಂಡದಿಂದ ಅತ್ತತ್ತ. ಅಂದ್ರೆ ಅವ್ರ ದೃಷ್ಟಿ ಈ ಭೂಮಿ ಮ್ಯಾಗಿರುವಂತಹ ಜೀವಿಗಳೆಲ್ಲರೂ ನನ್ನ ಕುಟುಂಬದವರು ಅಥವಾ ನನ್ನವರು ಅನ್ನುವಂತಹ ಭಾವನೆ ಮಹಾತ್ಮರಲ್ಲಿ ಇರ್ತದೆ. ಅದ ಭಾವನೆಯನ್ನು ಇಟ್ಕೊಂಡು ಎಲ್ಲ ವಿದೇಶಗಳಲ್ಲೂ ಕೂಡ ಎಲ್ಲರೂ ಎಲ್ಲ ಮಾನವ ಜೀವಿಗಳು ಮುಕ್ತರಾಗಲಿ ಅನ್ನುವಂತಹ ಒಂದು ವಿಚಾರವನ್ನು ಅವ್ರು ಎಲ್ಲ ಕಡೆ ಹೇಳ್ಕೊಂತ ಹೋಗ್ತಿದ್ರು. ಇನ್ನೊಂದು ನಾವು ಇವತ್ತು ಏನಪ್ಪಾ ಅಂತಂದ್ರೆ, ಈ ಗೃಹಸ್ಥಾಶ್ರಮ ಆಧ್ಯಾತ್ಮಿಕ ಕೇಂದ್ರದಿಂದ
ಇವತ್ತು ಗುರು ಸ್ಮರಣೆ ಅಥವಾ ಪುಣ್ಯ ಸ್ಮರಣೆ ಅಂತ ಮಾಡ್ತೀವಿ. ಯಾಕೆ ನಾವು ಈ ಪುಣ್ಯ ಸ್ಮರಣೆ ಅಥವಾ ಗುರುವಂದನೆ ಅಂತ ಮಾಡಬೇಕಪ್ಪ ಅಂತಂದ್ರೆ ಅವರು ನಡೆದಂತಹ ಅವರು ಬಹಳಷ್ಟು ನಡೆದಂತಹ ದಾರಿ ಇರ್ತೈತಿ. ಆದ್ರೆ ಅವರು ನಡೆದಂತಹ ಒಂದು ದಾರಿ ಒಳಗೆ ಸ್ವಲ್ಪರ ನಮ್ಮ ನೆನಪು ಮಾಡಿಕೊಂಡು ನಾವು ಅದರಂತೆ ಬದುಕಕ್ಕೆ ಪ್ರಯತ್ನ ಮಾಡಬೇಕಲ್ಲ. ಗುರುವಂದನೆ ಅಂದ್ರೆ ನಿಜವಾಗಿ ಯಾವಾಗ ಆಗ್ತೈತಪ್ಪ ಅಂತಂದ್ರೆ ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ ಏಕತ್ರ ದುರ್ಲಭ ಅಂತ ಬರ್ತದೆ. ಅಂದ್ರೆ ಮನುಷ್ಯತ್ವ ಸಿಗಬಹುದು, ಅದು ದುರ್ಲಭ ಐತಿ. ನಿಜ ಹೇಳ್ಬೇಕಂದ್ರೆ ಮನುಷ್ಯನಾಗಿ ಹುಟ್ಟುದನ್ನ ದುರ್ಲಭ ಐತಿ. ಅದು ಹುಟ್ಟಿದ ಮ್ಯಾಗ ಮುಮುಕ್ಷತ್ವ ಅಂತಾರೆ. ಮುಮುಕ್ಷತ್ವ ಅಂತಂದ್ರೆ ಈ ಜನನ ಮರಣದಿಂದ ನಾನು ಯಾವಾಗ ಪಾರಾದೇನು ಅನ್ನುವಂತಹ ವಿಚಾರ ಯಾವ ಮಾನವನಿಗೆ ಬರ್ತೈತಿ ಅವನಿಗೆ ಮುಮುಕ್ಷು ಅಂತಾರೆ. ಇನ್ನು ಮಹಾಪುರುಷರ ಆಶ್ರಯ, ನಾನು ಜನನ ಮರಣದಿಂದ ಪಾರಾಗಬೇಕು ಅಂತ ನಾವು ವಿಚಾರ ನಮ್ಮಲ್ಲಿ ಬಂತಪ್ಪ ಅಂತಂದ್ರೆ ಅದು ಬರೋದು ಕಠಿಣ ಐತಿ. ನಾನು ಈ ಬಹುಬಂಧನದಿಂದ ಪಾರಾಗಬೇಕು ಅನ್ನುವಂತಹ ವಿಚಾರ ಬರೋದನ್ನು ಕಠಿಣ ಐತಿ. ಆದರೂ ಬಂತಪ್ಪ ಅಂತಂದ್ರೆ ಅವನಿಗೆ ದಾರಿ ತೋರ್ಸಾಕ ಮಹಾಪುರುಷರ ಆಶ್ರಯ ಅಂದ್ರೆ ಮಹಾತ್ಮರ ಆಶ್ರಯ. ಈಗ ಸಿದ್ದೇಶ್ವರಪ್ಪರಂತ ಅವರಂತವರ ಆಶ್ರಯ, ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತವರ ಆಶ್ರಯ ಸಿಗುವುದನ್ನು ಅತ್ಯಂತ ದುರ್ಲಭ ಐತಿ. ಅದನ್ನ ನಾವು ಗುರುವಂದನ ನಿಜವಾಗಿ ಯಾವಾಗ ಆಗ್ತೈತಪ್ಪ ಅಂತಂದ್ರೆ ಗುರುವಿನಿಂದ ಪಡೆದಂತ ಜ್ಞಾನವನ್ನ ಎಲ್ಲಾ ಮಾನವರಿಗೂ ಹೇಳಬೇಕು. ಹೇಳಿ ಈಗ ಮಲ್ಲಿಕಾರ್ಜುನ ಸ್ವಾಮಿಗಳು ಏನಪ್ಪಾ ಅಂತಂದ್ರೆ ಸಿದ್ದೇಶ್ವರಪ್ಪ ಅವ್ರನ್ನ ತಯಾರು ಮಾಡಿದ್ರು, ಜ್ಞಾನಿಗಳನ್ನಾಗಿ ಮಾಡಿದ್ರು. ಅವರಿಂದ ಜಗತ್ತು ಕಲ್ಯಾಣ ಆಗುವಂತಹ ಕಾರ್ಯವನ್ನ ಮಲ್ಲಿಕಾರ್ಜುನ ಸ್ವಾಮಿಗಳು ನಿರ್ಮಾಣ ಮಾಡಿದ್ರು. ಈಗ ನಾವೇನ್ ಮಾಡಕತ್ತೀವಿ, ಸಿದ್ದೇಶ್ವರಪ್ಪ ಅವರ ಪ್ರವಚನಗಳನ್ನು ನಾವು ಕೇಳಿ ನಾವು ಕೂಡ ಅಂದ್ರೆ ಗುರುವಿನಂತಾಗಬೇಕು. ಸಿದ್ದೇಶ್ವರಪ್ಪ ಅವರು ಮಲ್ಲಿಕಾರ್ಜುನ ಸ್ವಾಮಿ ಗುರುವಿನ ಅಂತೆ ಅವರಾದ್ರು, ಸಿದ್ದೇಶ್ವರಪ್ಪ ಅವರು ಅಪ್ಪರಂತೆ ನಾವು ಗುರುವಿನಂದ ಅಂದ್ರೆ ಆ ಸಿದ್ದೇಶ್ವರಪ್ಪ ಅವ್ರನ್ನ ಕೇಳಿ ಒಂದು 100 ಮಂದಿರ ಗುರುಗಳು ತಯಾರಾಗಬೇಕು. ಜಗತ್ತಿನ ಕಲ್ಯಾಣ ಮಾಡುವಂತಹ ವಿಚಾರ ಇಟ್ಕೊಂಡು ತಯಾರಾಗಿಂದ ಅದು ಏನಾಗ್ತದಪ್ಪ ಅಂದ್ರೆ ನಿಜವಾದ ಗುರುವಂದನೆ ಆಗ್ತೈತಿ. ನಾವು ಸಿದ್ದೇಶ್ವರಪ್ಪ ಅವ್ರ ವಿಚಾರವನ್ನು ಕೇಳಿ ನಮ್ಮಿಂದ ಒಂದು 100 ಮಂದಿ ಅಂತ ವಿಚಾರವನ್ನು ಹೇಳೋರು ಜ್ಞಾನಿಗಳು ಆದಾಗ ನಿಜವಾಗಿ ಏನಾಗ್ತದಪ್ಪ ಅಂದ್ರೆ ನಾವು ಸಿದ್ದೇಶ್ವರ ಸ್ವಾಮಿಗಳಿಗೆ ಗುರುವಂದನೆ ಪುಣ್ಯ ಸ್ಮರಣೆ ಮಾಡಿದಂಗೆ ಆಗ್ತದೆ ಅಂತ ಹೇಳಿ ನನ್ನೆರಡು ವಿಚಾರಗಳನ್ನು ನಾ ಗುರುಪಾದಕ್ಕೆ ಅರ್ಪಿಸಿ